ಸರ್, ಈಗ ಎರಡು ಸಿನಾರಿ ಇಟ್ಕೋಬಹುದು ನಾವು. ಒಂದು, ಇರಾನ್ ಅಪ್ಪರ್ ಹ್ಯಾಂಡ್ ತಗೊಳುತ್ತೆ. ಈ ಮಾಡರ್ನ್ ಯುದ್ಧದಲ್ಲಿ ಯಾರಾದ್ರೂ ಒಬ್ರದ್ದು ಅಬ್ಸಲ್ಯೂಟ್ ವಿಕ್ಟರಿ ಅಂತ ಬರುತ್ತೆ ಅಂತ ನಾನಂತೂ ಅನ್ಕೊಳ್ಳೋದಿಲ್ಲ. ಇದೇನಿದ್ರು ಒಂದು ಹಂತಕ್ಕೆ ಹೋಗುತ್ತೆ, ಯಾರೊಬ್ರು ಹೆಚ್ಚಿಗೆ ಪೆಟ್ಟು ತಿಂದಿರ್ತಾರೆ, ಬಟ್ ಅವ್ರ ದೇಶದಲ್ಲಿ ಅವ್ರು ಹೇಳ್ಕೊಳ್ಳಲ್ಲ, ಇವ್ರ ದೇಶದಲ್ಲಿ ಇವ್ರು ಹೇಳ್ಕೊಳ್ಳಲ್ಲ, ಒಂದು ಸೀಸ್ ಫೈರ್ ಅಂತ ಆಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಯಾರಿಗೊಬ್ರಿಗೆ ದೊಡ್ಡ ಪೆಟ್ಟು. ಈಗ ದೊಡ್ಡ ಪೆಟ್ಟು ಅಮೆರಿಕ ಮತ್ತು ಇಸ್ರೇಲ್ಗೆ ಬಿದ್ದರೆ ಮುಂದೆ ಜಗತ್ತನ್ನ ಅಮೆರಿಕ ಇಸ್ರೇಲ್ನ ಜಗತ್ತು ನೋಡೋ ರೀತಿ, ಜಗತ್ತನ್ನ ಅಮೆರಿಕ ಇಸ್ರೇಲ್ ನೋಡೋ ರೀತಿ ಹೇಗಿರುತ್ತೆ? ಮತ್ತೆ ಇರಾನ್ ಏನಾದ್ರೂ ಮೇಲುಗೈ ಸಾಧಿಸಿ, ಇರಾನ್ ಇದೇ ರೀತಿಯಲ್ಲಿ ಒಂದು ಸರಿಯಾದಂತಹ ಪ್ರತಿರೋಧ ಒಡ್ಕೊಂಡು ಹೋದ್ರೆ, ರೆಸಿಸ್ಟೆನ್ಸ್ ಅನ್ನ ತೋರಿಸ್ಕೊಂಡು ಹೋದ್ರೆ, ಅಮೆರಿಕಾನೇ ತಲೆ ಕೆಟ್ಟು ಇಲ್ಲ ಸೀಸ್ ಫೈರ್ ಮಾಡ್ಕೊಳ್ತೀವಿ, ನಾವು ಇದಕ್ಕೆ ಸಂಬಂಧ ಇಲ್ಲ ಅಂತ ಬರೋದು. ಆ ಸಿಚುವೇಶನ್ ಅಲ್ಲಿ ಇರಾನ್ ವಿಕ್ಟೋರಿಯಸ್ ಅಂತ ಹೇಳ್ಕೋಬಹುದು. ಇರಾನ್ ಗೆದ್ರೆ ಏನಾಗಬಹುದು, ಅಮೆರಿಕ ಇಸ್ರೇಲ್ ಗೆದ್ರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನ ರಾಜಕೀಯದಲ್ಲಿ? ಈಗ ಒಂದ್ ವೇಳೆ ಈ ಯುದ್ಧದಲ್ಲಿ ನಾವು ನೋಡ್ತಾ ಇರೋ ಇಲ್ಲಿನ ಬೆಳವಣಿಗೆ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಗೆಲ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಅಷ್ಟೇ ಫೈಟ್ ಕೊಡ್ತಾ ಇದ್ದಾರೆ, ಅಷ್ಟೇ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಗೆಲ್ತಾರೆ ಅಂತ ಹೇಳಕ್ ಇವಾಗ್ಲೇ ಸದ್ಯಕ್ಕೆ ಆಗಲ್ಲ. ಅಕಸ್ಮಾತ್ ಈ ಯುದ್ಧದಲ್ಲಿ ಇರಾನ್ ಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಬೇರೆ ಎಲ್ಲ ರಾಷ್ಟ್ರಗಳಿಗೂ ಒಂದು ಬೇರೆ ಮೆಸೇಜ್ ಹೋಗುತ್ತೆ. ಏನಂದ್ರೆ, ಇಷ್ಟು ದಿವಸ ಅಮೆರಿಕನ ಎಲ್ಲರೂ ದೊಡ್ಡಣ್ಣ ಅಂತ ಕರೀತಾ ಇದ್ರು. ಅಂದ್ರೆ ಎಲ್ಲ ರೀತಿಯಿಂದನೂ. ಈಗ ನಿಮ್ಗೆ ನೋಡ್ತಿರೋ ಹಂಗೆ ಈಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದೇ ಡಾಲರ್ ಜಾಸ್ತಿ. ಸೊ ಹೀಗಾಗಿ ಆಗ ಅವ್ರು ಏನ್ ಮಾಡ್ತಾರೆ, ಅವರ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅಥವಾ ಅವ್ರ ಪ್ರಭಾವ ಕಡಿಮೆ ಆಗ್ಬೋದು. ಯಾರ್ದು ಇರಾನ್ ಗೆದ್ರೆ ಅಮೆರಿಕನ್ ಅವ್ರದ್ದು ಮತ್ತೆ ಇಸ್ರೇಲ್ ಅವ್ರ ಪ್ರಭಾವ ಕಡಿಮೆ ಆಗ್ಬೋದು. ಒಂದು ಈ ಕಡೆ ಇರಾನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆದ್ರೆ ಎಲ್ಲ ರಾಷ್ಟ್ರಗಳು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳು ಇವ್ರ ಕೈಗೊಂಬೆಗಳಾಗ್ಬಿಟ್ಟಿದೆ, ಅಮೆರಿಕದ ಕೈಗೊಂಬೆಗಳು. ಯಾಕಂದ್ರೆ ಅವ್ರಾಗ್ಲೇ ಮಿಲಿಟರಿ ಬೇಸ್ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಅಕಸ್ಮಾತ್ ಇರಾನ್ ಗೆದ್ದು ಹೋಯ್ತು ಅಂದ್ರೆ ಇಡೀ ಮಿಡಲ್ ಈಸ್ಟ್ ಮಧ್ಯ ಪ್ರಾಚ್ಯ ರಾಷ್ಟ್ರದಲ್ಲಿ ಅದರ ಪ್ರಭಾವ ತುಂಬಾ ಜಾಸ್ತಿ ಆಗಿದೆ ರಾಜಕೀಯವಾಗಿ. ಮತ್ತೆ ಅವರು ಆರ್ಥಿಕವಾಗಿಯೂ ಕೂಡ ಅವ್ರು ಮತ್ತೆ ಮುಂದುವರಿಯುವಂತಹ ಚಾನ್ಸಸ್ಗಳು ಕೂಡ ತುಂಬಾನೇ ಇದೆ ಅಲ್ಲಿ. ಸೊ ಆಗಬಹುದು ಅಂತ ನಾನು ಅನ್ಕೊಂಡಿರೋದು. ಮತ್ತೆ ಈ ಕಡೆ ಬಂದ್ರೆ ನೀವು ಯಾವುದು ಅಮೆರಿಕ ಮತ್ತೆ ಇಸ್ರೇಲ್ ಒಂದ್ ವೇಳೆ ಸೋತ್ ಬಿಟ್ರೆ ಅಥವಾ ಅವ್ರು ಗೆದ್ರೆ ಏನಾಗುತ್ತೆ? ಸೋತ್ರೆ ಅಂತರೂ ಅವ್ರಿಗೆ ಮುಖನೇ ಇರಲ್ಲ, ಇನ್ನೇನಿರೋ ತೆಪ್ಪಗೆ ಇರ್ತಾರೆ. ಸೋತ್ರೆ ಅಂದ್ರೆ ಅವ್ರು ಏನ್ ನಾಶ ಆಗಲ್ಲ, ಬಟ್ ಹಾಗೆ ಇರ್ತಾರೆ. ಬಟ್ ಒಂದ್ ಸ್ವಲ್ಪ ದಿವಸ ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರೆ ಒಂದು 5-6 ವರ್ಷ. ಮತ್ತೆ ಅವ್ರ ಆಟಗಳನ್ನ ಶುರು ಹಚ್ಕೊಂತಾರೆ. ಅವ್ರು ಹೆಂಗಾದ್ರೂ ಮಾಡಿ ಒಂದ್ ಸ್ವಲ್ಪ ಪ್ರೋಗ್ರೆಸ್ ಆಗೋರ್ಗು ಇದೆಲ್ಲ ರಿಕವರಿ ಮಾಡ್ಕೊಳ್ತಾರೆ. ಈ ಯುದ್ಧದಲ್ಲಿ ನಷ್ಟ ಆಗಿರುವಂತದ್ದೆಲ್ಲ ರಿಕವರಿ ಮಾಡ್ಕೊಂಡು ಅದೆಲ್ಲ ಆಗಿ ಒಂದು ಹಂತಕ್ಕೆ ಬಂದ ಮೇಲೆ ಮತ್ತೆ ಅವ್ರು ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ತಾರೆ. ಅದು ಒಂದು ಆಗ್ಬೋದು. ಇಲ್ಲ ಅಂದ್ರೆ ಅವ್ರು ಗೆದ್ದು ಬಿಟ್ರೆ ಏನಾಗುತ್ತೆ ಅಂದ್ರೆ, ಈಗಾಗಲೇ ನಮ್ಮಲ್ಲಿ ಒಂದು ಪಾಪ್ಯುಲರ್ ಏನದು ಸ್ಟೇಟ್ಮೆಂಟೇ ಇದೆ, ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಅಮೆರಿಕನ್ನ ಕರೀತಾ ಇರೋದ್ರಿಂದ ಆ ಒಂದು ಏನು ಸ್ಟೇಟ್ಮೆಂಟು ಮುಂದುವರಿತಾ ಹೋಗುತ್ತೆ ಅಷ್ಟೇ. ಅವಾಗ ಅಮೆರಿಕದವ್ರಿಗೆ ಇನ್ನೂ ಹೆಚ್ಚಿನ ಸೊಕ್ಕು ಮತ್ತೆ ಅಹಂಕಾರ ಖಂಡಿತ ಬರೋದಕ್ಕೆ ಸಾಧ್ಯ.